ಶ್ರೀರಂಗಪಟ್ಟಣದಿಂದ ಕೇವಲ 15 ನಿಮಿಷದಷ್ಟು ದೂರದಲ್ಲಿ 2697 ಅಡಿ ಎತ್ತರದ ಬೆಟ್ಟವಿದೆ. ಮೇಲ್ಭಾಗದಲ್ಲಿ ಶ್ರೀ ವಿಷ್ಣುವಿನ ರೂಪವಾದ ಬೈರಾಗಿ ವೆಂಕಟರಮಣ ದೇವಾಲಯವಿದೆ. ಕಾವೇರಿ ನದಿಯ ಉಪನದಿ ಲೋಕಪಾವರಿ ನದಿ ಬೆಟ್ಟವನ್ನು ದಾಟುತ್ತದೆ. ಕರಿಘಟ್ಟ ಎಂದರೆ ಆನೆ ಬೆಟ್ಟ ಎಂದರ್ಥ. ಈ ಬೆಟ್ಟದ ತುದಿಯಿಂದ ಮೈಸೂರಿನ ಚಾಮುಂಡಿ ಬೆಟ್ಟ ಸುಂದರವಾಗಿ ಕಾಣುತ್ತದೆ. ಈ ಬೆಟ್ಟವನ್ನು ಹತ್ತಲು ಮೆಟ್ಟಿಲಿನ ಮೂಲಕ ಅಥವಾ ಗಾಡಿಯ ಮೂಲಕ ಹೋಗಬಹುದು. ಮೆಟ್ಟಿಲನ್ನು ಹತ್ತಿಕೊಂಡು ಹೋದರೆ ಪ್ರಕೃತಿಯ ವೈಭವವನ್ನು ನೋಡಬಹುದು. ಇಲ್ಲಿರುವ ಸಸ್ಯೋದ್ಯಾನವನದಲ್ಲಿ ಮಕ್ಕಳು ಆಟವಾಡಬಹುದು ಹಾಗೂ ನಿಸರ್ಗ ವೀಕ್ಷಿಸಬಹುದು. ಇಲ್ಲಿಯ ಪುರಾಣದ ಪ್ರಕಾರ ಸೀತೆಯನ್ನು ತರಲೆಂದು ರಾಮನು ಸೇತುವೆಯನ್ನು ಕಟ್ಟಲು ನಿರ್ಧರಿಸಿದಾಗ ಸುಗ್ರೀವನು ಈ ಕರಿ ಬೆಟ್ಟವನ್ನು ಈ ಮಾರ್ಗದಲ್ಲಿ ತರುವಾಗ ಭೃಗು ಮಹರ್ಷಿಗಳು ಸುಗ್ರೀವನಿಗೆ ಈ ಬೆಟ್ಟವನ್ನು ಇಲ್ಲಿಯೇ ಇರಿಸಲು ವಿನಂತಿಸಿದಾಗ ಸುಗ್ರೀವನು ಈ ಬೆಟ್ಟವನ್ನು ಈ ಜಾಗದಲ್ಲಿ ಇರಿಸಿದನು ಎನ್ನಲಾಗುತ್ತದೆ. ನಿಸರ್ಗವನ್ನು ಇಷ್ಟಪಡುವ ಜನರು ಈ ಸ್ಥಳವನ್ನು ನೋಡಲೇಬೇಕು ಹಾಗೂ ಪ್ರಕೃತಿಯನ್ನು ಇಷ್ಟಪಡುವವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಪೇಜ್ನ ಫಾಲೋ ಮಾಡಿ.